ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಅದು ಕನ್ಸೀವ್ ಆಗೋಕ್ಕಾಗದಾಗ ಕೆಲವು ರೀಸನ್ಸ್ ಹೇಳಿದ್ರು. ಸೊ ಇದು ಒಂದು ರೀಸನ್. ನಾವು ಡೈರೆಕ್ಟ್ IVF ಎಲ್ಲ ಮಾಡಿಸ್ಕೊಳ್ಳೋಕ್ಕೂ ಮುಂಚೆ ಸೊ ಇದನ್ನು ಮಾಡಿಸ್ಕೊಂಡ್ರೆ ಒಳ್ಳೆಯದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ವ್ಲಾಗ್. ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ ಯು. ಮತ್ತು ಕೆಲವರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿರಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಸೊ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತಂದರೆ, ನಾನು ಲಾಂಗ್ ಬ್ಯಾಕ್ ನನ್ನ HSG ಬಗ್ಗೆ ನನ್ನ ಪ್ರೆಗ್ನೆನ್ಸಿ ವ್ಲಾಗ್ಸ್ ಎಲ್ಲ ಹಾಕಿರಬೇಕಾದ್ರೆ ನನ್ನ HSG ಬಗ್ಗೆ ಕೆಲವರು ಕಮೆಂಟ್ ಮಾಡಿದರು. ಸೊ ನನಗೆ ಈ ಥರ ಕುತ್ಕೊಂಡು ಮಾತಾಡೋಕ್ಕೆಲ್ಲ ಟೈಮ್ ಸಿಕ್ಕಿರಲಿಲ್ಲ, ಬಿಕಾಸ್ ನನ್ನ ಮಗ ಇರೋದ್ರಿಂದ. ಸೊ ನಾನಿವತ್ತು ಟೈಮ್ ಮಾಡ್ಕೊಂಡು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. HSG ಯಾಕೆ ಮಾಡಿಸ್ಕೋತಾರೆ, ಯಾರು ಮಾಡಿಸ್ಕೋತಾರೆ, ಯಾವಾಗ ಮಾಡಿಸ್ಕೋಬೇಕು, ಎಷ್ಟಾಗುತ್ತೆ, ಹೇಗಿರುತ್ತೆ ಅಂತೆಲ್ಲ ಇದರಲ್ಲಿ ಹೇಳ್ತೀನಿ. ಹಾಗೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮತ್ತು ನನಗೆ ಯಾಕೆ HSGನ ಸಜೆಸ್ಟ್ ಮಾಡಿದ್ರು ಅಂತ ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ. ಸೊ HSG ಅಂತಂದರೆ ಏನಿರುತ್ತೆ, ಮೆಡಿಕಲಾಗಿ HSG ಏನಕ್ಕೆ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಅದರಿಂದ ಮಾಡಿದ್ರೆ ಅದರ ಎಫೆಕ್ಟ್ಸ್ ಏನು. ಯೂಟ್ರಸ್ಗೆ 2 ಫೆಲೋಪಿಯನ್ ಟ್ಯೂಬ್ಸ್ ಇರುತ್ತಲ್ವ. ಸೊ ಆ ಟ್ಯೂಬ್ಸಲ್ಲಿ ಏನಾದರೂ ಬ್ಲಾಕೇಜಸ್ ಇದೆಯಾ, ಸೊ ನಾರ್ಮಲ್ ಆಗಿದೆಯಾ, ಇಲ್ಲ ಏನಾದರೂ ಸೈಜಸ್ ಆಗಲಿ, ಇಲ್ಲ ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ HSG ಮಾಡ್ತಾರೆ. ಸೊ ಇದು HSG ಏನಕ್ಕೆ ಮಾಡ್ತಾರೆ ಅಂತಂದರೆ, ಸೊ HSGನ ಎಲ್ಲರೂ ಮಾಡಿಸ್ಕೋಬೇಕಾ, ಇವಾಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರೆಲ್ಲರೂ HSG ಮಾಡಿಸ್ಕೋಬೇಕಾ, ಇಲ್ಲ ಇದೊಂದು ಟ್ರೀಟ್ಮೆಂಟಾ ಅಂತಂದರೆ ಅಲ್ಲ. ಸೊ ಏನೋ ಇಂಜೆಕ್ಷನ್ಸ್ ಆಗಲಿ ಅದು ಇದು ತೊಗೊಂಡು ಕನ್ಸೀವ್ ಆಗ್ತಾರಲ್ಲ, ಆ ಥರ ಅಂತೂ ಅಲ್ವೇ ಅಲ್ಲ. ಇದರಿಂದ ಕನ್ಸೀವ್ ಆಗೇ ಆಗ್ತಾರೆ, ಅದೆಲ್ಲ ಏನೂ ಇಲ್ಲ. ಬಿಕಾಸ್ ಇದೇನು ಟ್ರೀಟ್ಮೆಂಟ್ ಅಲ್ಲ, ಒಂದು ಟೆಸ್ಟ್ ಅಂತ ಮಾಡೋದು ಅಷ್ಟೇ. ಬೇಬಿ ಪ್ಲ್ಯಾನಿಂಗ್ ಅಂತ ಮಾಡ್ತಿರ್ತೀರಲ್ವ, ಅದಾದಮೇಲೆ ಒಂದು ಆಗ್ತಿರಲ್ಲ, ಮೇ ಬಿ ಏನೋ ಇಶ್ಯೂಸ್ ಇರಲಿ, ಥೈರಾಯ್ಡ್ ಇರಲಿ, ಇಲ್ಲ ನಿಮಗೆ PCOD ಇರಲಿ, ಸೊ ಏನಾದರೂ ಇಶ್ಯೂಸ್ ಇರ್ಬೋದು. ಸೊ ಆದರೆ ಒಂದು ಕೆಲವು ತಿಂಗಳತ್ತ ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದರೆ ಇವಾಗ ಇಂಜೆಕ್ಷನ್ಸಿಂದ ಆಗಲಿ ಅಥವಾ ಟ್ಯಾಬ್ಲೆಟ್ಸಿಂದ ಆಗಲಿ ಎಲ್ಲ ಟ್ರೈ ಮಾಡ್ತಾರಲ್ವ. ಸೊ ಅದೆಲ್ಲ ಏನು ವರ್ಕ್ ಆಗದೆ ಇದ್ದಾಗ ನಾವು ಡೈರೆಕ್ಟ್ IVF ಎಲ್ಲ ಮಾಡಿಸ್ಕೊಳ್ಳೋಕ್ಕೂ ಮುಂಚೆ ಸೊ ಇದನ್ನು ಮಾಡಿಸ್ಕೊಂಡ್ರೆ ಒಳ್ಳೆಯದು. ತುಂಬ ಜನ ನಾನು ತಿಳ್ಕೊಂಡಿರೋ ಮಟ್ಟಿಗೆ ವಿಡಿಯೋಸ್ ನೋಡಿದ್ದೀನಿ ನಾನು. ಸೊ ಅದ್ರ ಮಟ್ಟಿಗೆ IUI ಕೂಡ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ, HSG ಮಾಡಿಸ್ಕೊಂಡಿಲ್ಲ. ಸೊ ಇಟ್ ಈಸ್ ವೇಸ್ಟ್ ಅಂತ ಅನಿಸುತ್ತೆ. IUI ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀವು HSG ಮಾಡಿಸ್ಕೊಳ್ಳೋದು ಒಳ್ಳೆಯದು, ಅದು ವರ್ತ್ ಅಂತ ಅನಿಸುತ್ತೆ. ಇಟ್ ಈಸ್ ಇಂಪಾರ್ಟೆಂಟ್. ಅದು ಕೆಲವರು ಹಸ್ಬೆಂಡ್ಸ್ಗೂ ಚೆಕ್ ಮಾಡಿರ್ತಾರೆ, ಅವ್ರ ಸ್ಪರ್ಮ್ ಕೌಂಟ್ ಆಗಲಿ, ಇಲ್ಲ ನಮಗೆ PCOD ಥೈರಾಯ್ಡ್ಗೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಫಾಲಿಕ್ಯುಲರ್ ಸ್ಟಡಿ ಮಾಡಿಸ್ಕೊಂಡಿರ್ತಾರೆ, ಟ್ಯಾಬ್ಲೆಟ್ಸಿಂದ ಆಗಲಿ ಇಂಜೆಕ್ಷನ್ಸಿಂದ ಆಗಲಿ. ಸೊ ಇದೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ. ಸೊ ಇದು ವರ್ಕ್ ಆಗದೆ ಇದ್ದಾಗ HSGನ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, HSG ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ. ಸೊ HSG ಎಷ್ಟು ಕಾಸ್ಟ್ ಆಗುತ್ತೆ ಅಂತಂದರೆ, ನಾನು ಮಾಡಿಸ್ಕೊಂಡಿದ್ದು 2022 ಸೊ 2022 ಮಾಡಿಸ್ಕೊಂಡಿದ್ದಕ್ಕೆ ನನಗೆ 5500 ರೂಪೀಸ್ ಏನೋ ಆಯಿತು. ಸೊ ಇವಾಗ ಎಷ್ಟಿದೆ ಅಂತೆಲ್ಲ ಗೊತ್ತಿಲ್ಲ, ಬಟ್ ಆಗ 5500 ರೂಪೀಸ್ ಇತ್ತು. ಮತ್ತು ಅದೇನೊಂದು ಅಡ್ಮಿಟ್ ಆಗಿ ಏನಾದರೂ ಪ್ರೊಸೀಜರ್ ಇರುತ್ತಾ ಅಂತಂದರೆ ಖಂಡಿತ ಇಲ್ಲ. ನಾವು ಹೋಗ್ಬೇಕಾದ್ರೆ ನಾವು ಒಬ್ಬರೇ ಹೋಗಿ, ಆದರೆ ವಾಪಸ್ ಬರಬೇಕಾದ್ರೆ ಯಾರಾದರೂ ಜೊತೆಗೆ ಇರಲೇಬೇಕು. ಅಟ್ಲೀಸ್ಟ್ ಯಾರನ್ನಾದ್ರೂ ಜೊತೆ ಕರ್ಕೊಂಡೋದ್ರೆ ಒಳ್ಳೆಯದು ಅಂತ. ಸೊ ಜೊತೆಗೆ ಒಬ್ಬರಿದ್ದರೆ ಒಳ್ಳೆಯದು. ಬಿಕಾಸ್ ನಮ್ಗೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ, ಗಾಡಿ ಓಡ್ಸೋಕ್ಕಾಗಲಿ, ಇಲ್ಲ ಒಬ್ಬರೇ ಬರೋದಕ್ಕಾಗಲಿ, ಮೇ ಬಿ ಸುಸ್ತಾಗುತ್ತೆ, ಪೇಯ್ನ್ ಆಗ್ತಾ ಇರುತ್ತೆ. ಸೊ ಒಬ್ಬರೇ ಬರೋದಕ್ಕೆಲ್ಲ ಆಗಲ್ಲ. ಸೊ ಒಬ್ಬರು ಜೊತೆಗಿರಬೇಕು. ಸೊ ಅಡ್ಮಿಟ್ ಆಗಿ ಪ್ರೊಸೀಜರ್ ಆಗಬೇಕು ಅಂತ ಏನಿಲ್ಲ. ಇದೊಂಥರ ಒಂದು ಎಕ್ಸ್ರೇ ಥರ ಇದು. ನಿಮಗೆ ಅಲ್ಲಿ ಪ್ರೊಸೀಜರ್ ಎಷ್ಟೊತ್ತು ತೊಗೋಬೋದು ಅಂತಂದರೆ, ಒಂದು ಅರ್ಧ ಗಂಟೆ ಒಳಗಡೆ ಆಗೋಗ್ಬಿಡುತ್ತೆ. ಸೊ ಒಂದು 20 ಮಿನಿಟ್ಸ್ ಆದರೂ ತೊಗೊಳುತ್ತೆ, ಒಂದು 20 to ಹಾಫ್ ಆನ್ ಅವರ್ ಆದರೂ ತೊಗೊಳುತ್ತೆ. ಸೊ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಒಂದು ಇಷ್ಟೊತ್ತಿಗೆ ಅಂತ ಹೋದರೆ ಒಂದು ಅವರ್ ಒಳಗಡೆ ಎಲ್ಲ ನೀವು ಬರ್ಬೋದು. ಅದು ಹಾಸ್ಪಿಟಲ್ಸ್ ಮೇಲೆ ಡಿಪೆಂಡು. ಬಟ್ ಅಡ್ಮಿಟ್ ಆಗೋ ಅವಶ್ಯಕತೆ ಏನೂ ಇಲ್ಲ. ಹಾಗೆ ನಿಮಗೇನಾದರೂ ಪೇನ್ ಕಿಲ್ಲರ್ಸ್ ಏನಾದರೂ ಕೊಡ್ತಾರಾ ಅಂತಂದರೆ, ನನಗಂತೂ ಕೊಟ್ಟಿಲ್ಲ. ಪೇನ್ ಕಿಲ್ಲರ್ಸ್ ಅಂತ ಏನೂ ಕೊಟ್ಟಿಲ್ಲ. ಅನಸ್ತೇಷಿಯಾ, ಇವಾಗ ಸೆಕ್ಷನ್ ಮಾಡಿಸ್ಕೊಂಡಾಗಲೆಲ್ಲ ಅನಸ್ತೇಷಿಯಾ ಕೊಟ್ಟು ಮಾಡ್ತಾರಲ್ವ. ಸೊ ಆ ಥರ ಏನಿಲ್ಲ. ಬಿಕಾಸ್ ಅಷ್ಟೊಂದು ಹೆಚ್ಚಾಗಿ ನೋವಾಗಲ್ಲ. ನೋವಾಗುತ್ತೆ, ನಾವು ಬೇರ್ ಮಾಡ್ಕೊಳ್ಳೋಷ್ಟು ನೋವಾಗುತ್ತೆ.
ನೋವಾಗುತ್ತೆ, ಸ್ವಲ್ಪ ಕಷ್ಟನೂ ಆಗುತ್ತೆ. ಆ ಒಂದು ಎಕ್ವಿಪ್ಮೆಂಟ್ ಯೂಸ್ ಮಾಡಿದಾಗ ನಮಗೆ ನೋವಾಗುತ್ತೆ. ಸೊ ಸ್ವಲ್ಪ ಹೊತ್ತು ಬೇರ್ ಮಾಡಿದ್ರೆ ಓಕೆ, ಅದು ಸರಿ ಹೋಗುತ್ತೆ. ಸೊ ಆಗೋದೇ ಇಲ್ಲ, ಮಾಡಿಸ್ಕೊಳಕ್ಕೆ ಆಗೋದೇ ಇಲ್ಲ ಅಂದರೆ ಅದು ಡಾಕ್ಟರ್ಸ್ಗೂ ಗೊತ್ತು. ಇವಾಗ ಅನಸ್ತೇಷಿಯಾ ಸಿ ಸೆಕ್ಷನ್ ಮಾಡಬೇಕಾದ್ರೆ ಅನಸ್ತೇಷಿಯಾ ಕೊಟ್ಟೇ ಕೊಡ್ತಾರಲ್ವ. ಸೊ ಅದಕ್ಕೆ ಅವಶ್ಯಕತೆ ಇದೆ. ಸೊ ಇದಕ್ಕೆ ಅಷ್ಟು ಅವಶ್ಯಕತೆ ಇಲ್ಲ. ಸೊ ಕಷ್ಟ ಆಗುತ್ತೆ, ಒಬ್ಬೊಬ್ಬರ ಕೆಪಾಸಿಟಿ ಒಂದೊಂದು ಥರ, ಬಟ್ ನೋವಾಗೇ ಆಗುತ್ತೆ. ನಾವು ತಡ್ಕೊಳ್ಳೋದ್ರ ಮೇಲೆ ನಾವು ಹೇಗೆ ಅದನ್ನ ಬೇರ್ ಮಾಡ್ತೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರೊಸೀಜರಲ್ಲಿ ಏನು ನಡೆಯುತ್ತೆ ಅಂತಂದರೆ, ಒಂದು ಲಿಕ್ವಿಡ್, ಒಂದು ಡೈನ ಇನ್ಸರ್ಟ್ ಮಾಡ್ತಾರೆ ಥ್ರೂ ವಜೈನ. ಡೈನ ಇನ್ಸರ್ಟ್ ಮಾಡ್ತಾರೆ. ಇನ್ಸರ್ಟ್ ಮಾಡಿದಾಗ ಅದು ನಮ್ಮ ಯೂಟ್ರಸ್ನ ಎಂಟರ್ ಮಾಡಿ ಫೆಲೋಪಿಯನ್ ಟ್ಯೂಬ್ಸ್ನೆಲ್ಲ ಕವರ್ ಮಾಡಬೇಕು. ಆ ಫೆಲೋಪಿಯನ್ ಟ್ಯೂಬ್ಸಲ್ಲಿ ನೀಟಾಗಿ ಅದು ಸ್ವಿಮ್ ಮಾಡಬೇಕು, ಲೈಕ್ ಹೋಗಬೇಕು. ಅದು ಫುಲ್ಲು ಹೋಯ್ತು ಅಂತಂದರೆ ನಿಮ್ಮ ಫೆಲೋಪಿಯನ್ ಟ್ಯೂಬ್ಸು ಬ್ಲಾಕೇಜಸ್ ಇಲ್ಲ ಅಂತ ಅರ್ಥ. ಅಕಸ್ಮಾತ್ ಅದು ಫುಲ್ಲು ಫೆಲೋಪಿಯನ್ ಟ್ಯೂಬ್ಸ್ ಕವರ್ ಆಗದೆ ಅದು ರಿಟರ್ನ್ ವಾಪಸ್ ಬಂದುಬಿಡ್ತು ಅಂದರೆ ನಿಮಗೆ ಬ್ಲಾಕೇಜಸ್ ಇದೆ ಅಂತ ಅರ್ಥ. ಸೊ ಆವಾಗ ನಿಮಗೆ ಲೈಕ್ ಇದನ್ನು ಚೆಕ್ ಮಾಡಿಸಿದ್ರೆ ಏನಂದರೆ ಗೊತ್ತಾಗುತ್ತೆ ನಮಗೆ. ಇವಾಗ ಎಗ್ ಲೈಕ್ ಸ್ಪರ್ಮ್ ಹೋಗಿ ಎಗ್ನ ಮೀಟ್ ಮಾಡೋಕ್ಕಾಗ್ತಿದೆಯಾ ಇಲ್ವಾ. ಸೊ ಒಂದೇ ರೀಸನ್ನು, ಸ್ಪರ್ಮ್ ಹೋಗಿ ಎಗ್ನ ಮೀಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಸೊ ನಾವು ಎಷ್ಟೇ ಟ್ರೈ ಮಾಡಿದ್ರೂ ಅದು ಕನ್ಸೀವ್ ಆಗೋಕ್ಕಾಗಲ್ಲ. ಸೊ ಅದೇನಾದರೂ ಬ್ಲಾಕೇಜಸ್ ಇದೆಯಾ ಅಂತ ಈ ಪ್ರೊಸೀಜರಲ್ಲಿ ಚೆಕ್ ಮಾಡೋದು. ಸೊ ಆ ಎಕ್ವಿಪ್ಮೆಂಟ್ ಯೂಸ್ ಮಾಡಿದಾಗ, ಆ ಡೈ ಇನ್ಸರ್ಟ್ ಮಾಡಿದಾಗ ನಮಗೆ ನೋವಾಗೋದಂತೂ ನಿಜ. ಸೊ ಆಗೋದೇ ಇಲ್ಲ ಈ ಪ್ರೊಸೀಜರ್ ಮಾಡಿಸ್ಕೊಳ್ಳೋಕ್ಕೆ ಅಂಥದ್ದೆಲ್ಲ ಏನಿಲ್ಲ, ಭಯ ಪಡುವಂಥದ್ದು ಏನಿಲ್ಲ, ಮಾಡಿಸ್ಕೋಬೋದು. ಆ್ಯಂಡ್ ಇದನ್ನ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತಲೂ ಹೇಳ್ತೀನಿ. ಯಾಕಂದರೆ ಪ್ರೊಸೀಜರ್ ಮಾಡಿಸ್ಕೊಂಡು ಲೈಕ್ HSG ಮಾಡಿಸ್ಕೊಂಡು ವಿತಿನ್ 3 months ಅಟ್ಲೀಸ್ಟ್ ಕನ್ಸೀವ್ ಆಗೋದಕ್ಕೆ ಸ್ವಲ್ಪ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಹೇಳ್ತಾರೆ. ಬಿಕಾಸ್ ಏನಾದರೂ ಮಿನಿಮಲ್ ಬ್ಲಾಕೇಜಸ್ ಇವಾಗ 100%ಅಲ್ಲಿ ಒಂದು 20% ಏನಾದರೂ 20% ಅಲ್ಲಲ್ಲಿ ಏನಾದರೂ ಬ್ಲಾಕೇಜಸ್ ಇತ್ತು ಅಂದರೆ ಆ ಡೈನ ಒಂದು ಫೋರ್ಸಾಗಿ ಇನ್ಸರ್ಟ್ ಮಾಡ್ತಾರಲ್ವ. ಸೊ ಆಗೇನಾಗುತ್ತೆ, ಅದು ಕ್ಲಿಯರ್ ಆಗುತ್ತೆ. ಸೊ ಆ ಬ್ಲಾಕೇಜಸ್ ಸ್ವಲ್ಪ ಮಿನಿಮಲ್ ಆಗಿ ಏನಾದರೂ ಇತ್ತು ಅಂದರೆ ಆ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಸೊ ವಿತಿನ್ 3 months ಕನ್ಸೀವ್ ಆಗ್ತಾರೆ, ಅಂದರೆ ಕನ್ಸೀವ್ ಆಗ್ಬೋದು ಅನ್ನೋ ಚಾನ್ಸಸ್ ಜಾಸ್ತಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಕನ್ಸೀವ್ ಆದೆ ವಿತಿನ್ 2 months ಅನಿಸುತ್ತೆ, ನಾನು ಕನ್ಸೀವ್ ಆದೆ. ಸೊ ನಾನು ಕನ್ಸೀವ್ ಆಯಿತು, ಅದೇನಾಯಿತು ಎತ್ತ ಅಂತ ಹೇಳಿ ನಾನು ನನ್ನ ಮೈ ಪ್ರೆಗ್ನೆನ್ಸಿ ಲೈಕ್ ಜರ್ನಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದರ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೈಕ್ ಮೆನ್ಷನ್ ಮಾಡ್ತೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಲೈಕ್ ತಿಳ್ಕೊಬೇಕು ಏನಾಯಿತು ಅಂತಂದರೆ ಅದನ್ನ ಚೆಕ್ ಮಾಡಿ. ಬಿಕಾಸ್ ಇದನ್ನು HSGಗೋಸ್ಕರನೇ ನಾನು ಒಂದೇ ಟಾಪಿಕ್ ಇಟ್ಕೊಂಡು ನಾನು ಮಾತಾಡ್ತಿರೋದು. ಸೊ ಇದಾಗಿತ್ತು. ಸೊ ಇದು ಪ್ರೊಸೀಜರ್. ಸೊ ಏನಕ್ಕೆ ಮಾಡಿಸ್ಕೋತಾರೆ, ಏನು ಎತ್ತ ಅಂತ ಹೇಳಿ, ಅದರಿಂದ ಏನೂ ಎಫೆಕ್ಟ್ಸ್ ಆಗಲ್ಲ. ಅದು ಪೇಯ್ನ್ ಹೇಗಿರುತ್ತೆ ಅಂತಂದರೆ ಅಟ್ಲೀಸ್ಟ್ ಒಂದು 3 days ಆದರೂ ಇರುತ್ತೆ ನಮಗೆ. ಆಫ್ಟರ್ ದ ಪ್ರೊಸೀಜರ್ 3 daysಗೆ ನಮಗೆ ಪೇಯ್ನ್ ಕಿಲ್ಲರ್ಸ್ನ ಕೊಡ್ತಾರೆ. ಅನಸ್ತೇಷಿಯಾ ಎಲ್ಲ ಮುಂಚೆ ಏನೂ ಕೊಡೋಲ್ಲ, ನನಗಂತೂ ಕೊಟ್ಟಿಲ್ಲ. ಸೊ ಆಫ್ಟರ್ ಪ್ರೊಸೀಜರ್ ಒಂದು 3 daysಗೆ ಇರುತ್ತೆ. 1 day ನಮಗೆ ನೋವಿರುತ್ತೆ, ರೀಸನ್ ಎಲ್ಲಿ ನೋವ್ತಾ ಇರುತ್ತೆ ಅಂತ ಗೊತ್ತಾಗ್ತಿರಲ್ಲ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಅವತ್ತು. ಒಂದು ದಿನ ಆದರೂ ನಮಗೆ ಡಿಸ್ಕಂಫರ್ಟ್ಸ್ ಅಂತೂ ಇದ್ದೇ ಇರುತ್ತೆ. ಹಾಗೆ ಬ್ಲೀಡಿಂಗ್ ಅಂತ ಸ್ವಲ್ಪ ಆಗುತ್ತೆ. ಒಂದು 2 days ಆದರೂ ಸ್ವಲ್ಪ ಲೈಕ್ ಈ ಪೀರಿಯಡ್ಸಲ್ಲಿ ಆಗುತ್ತಲ್ಲ ಆ ಥರ ಅಲ್ಲ, ಒಂದು ಸ್ವಲ್ಪ ಬ್ಲೀಡಿಂಗ್ ಇರುತ್ತೆ. ನೀವೊಂದು ಲೈಕ್ ಚೆಕ್ ಮಾಡಿಸ್ಕೊಳ್ಳೋರು ಒಂದು ಪ್ಯಾಡ್ನ ಕ್ಯಾರಿ ಮಾಡಿದ್ರೂ ಒಳ್ಳೆಯದು. ಬಿಕಾಸ್ ಅವರು ಆ ಪ್ರೊಸೀಜರ್ ಮುಗಿದ ಮೇಲೇ ನಮಗೆ ಸ್ವಲ್ಪ ಬ್ಲೀಡಿಂಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಪ್ಯಾಡ್ನ ಇಟ್ಕೊಂಡ್ರೆ ನಮ್ಮ ಸೇಫ್ಟಿಗೋಸ್ಕರ ಒಳ್ಳೆಯದು. ಹಾಗೆ ಒಬ್ಬರು ಜೊತೆಗಿರಬೇಕು, ಅಂದರೆ ಲೈಕ್ ಆ ಪ್ರೊಸೀಜರಲ್ಲಿ ಯಾರನ್ನಾದರೂ ಜೊತೆಗೆ ಕರ್ಕೊಂಡು ಹೋಗಬೇಕು ನಮ್ಮ ಜೊತೆ. ಬಿಕಾಸ್ ನಮ್ಮೊಬ್ಬರಿಗೆ ಸಸ್ಟೈನ್ ಆಗಲ್ಲ, ಅಷ್ಟೊಂದು ಶಕ್ತಿ ಇರಲ್ಲ ನಮ್ಮ ಹತ್ರ. ಅದು ಆ ಪೇಯ್ನ್ಗೆ ಒಂದು ಸ್ವಲ್ಪ ನಮ್ಗೆ ಆಗಲ್ಲ. ಸೊ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 5500 ನನಗಾಗಿತ್ತು. 2022ಅಲ್ಲಿ 5500 ಆಗಿತ್ತು. ನಮಗೆ ಇಮಿಡಿಯೇಟ್ ವಿತಿನ್ ನಾವು ಅದನ್ನು ಪ್ರೊಸೀಜರ್ ಮುಗಿಸ್ಕೊಂಡು ಬಂದು ಒಂದು 15-20 minutesಲ್ಲಿ ನಮಗೆ ರಿಪೋರ್ಟ್ಸ್ನ ಕೊಡ್ತಾರೆ. ಬಟ್ ಅಲ್ಲೇ ತೋರಿಸ್ತಾರೆ ನಮಗೆ ಏನಾದರೂ ಬ್ಲಾಕೇಜಸ್ ಇದೆಯಾ ಏನು ಅಂತ. ಆ ರಿಪೋರ್ಟ್ನ ನಮ್ಗೆ ಕಲೆಕ್ಟ್ ಒಂದು 15-20 minutesಲ್ಲಿ ನಮ್ಗೆ ರಿಪೋರ್ಟು ಸಿಗುತ್ತೆ. ಹಾಗೆ ಏನಾದರೂ ತಿನ್ಕೊಂಡು ಹೋಗ್ಬೋದಾ, ತಿಂದೇ ಹೋಗ್ಬೋದಾ, ಅದೆಲ್ಲ ಏನೂ ಇಲ್ಲ. ನಾವು ಏನು ಬೇಕಾದರೂ ತಿನ್ಕೊಂಡು ಹೋಗ್ಬೋದು. ಒಂದು ಲೈಟಾಗಿ ನಾವು ತಿನ್ಕೊಂಡು ಹೋದರೆ ಒಳ್ಳೆಯದೇ. ಮತ್ತು ಅಡ್ಮಿಟ್ ಆಗಬೇಕಾ ಅಂದರೆ ಇಲ್ಲ, ಅಡ್ಮಿಟ್ ಆಗೋ ಅವಶ್ಯಕತೆಯೂ ಏನೂ ಇಲ್ಲ. ಸೊ ಇಷ್ಟಾಗಿತ್ತು. ಸೊ ಇದನ್ನು ಯಾಕೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅನ್ನೋದು ನಾನು ಹೇಳಿದ್ದೀನಿ. ಲೈಕ್ ಆಫ್ಟರ್ ಒಂದು IUI ಎಲ್ಲ ಮಾಡಿಸ್ಕೊಳ್ಳೋಕ್ಕೂ ಮುಂಚೆ HSG ಮಾಡಿಸ್ಕೊಂಡ್ರೆ ಒಂದು ಒಳ್ಳೆಯದು ಅಂತ ಅಷ್ಟೆ.
ಸೊ ಇಷ್ಟ ಆಗಿತ್ತು. ಅದು ಎಚ್ ಎಸ್ ಟಿ ಯಾಕೆ ಮಾಡಿಸ್ಕೊತಾರೆ, ಯಾವಾಗ ಮಾಡಿಸ್ಕೋಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ. ಎಷ್ಟಾಗುತ್ತೆ, ಸೊ ಅಡ್ಮಿಟ್ ಆಗಬೇಕಾ, ಸೊ ಇದನ್ನು ನಾನು ಹೇಳಿದ್ದೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಂದರೆ ಅಂದರೆ ನಾನು 2020 ಡಿಸೆಂಬರಲ್ಲಿ ಮದುವೆ ಆಗಿದ್ದಿತ್ತು. ಲೈಕ್ ಆ 2021ನಲ್ಲಿ ನಾನು ಟ್ರೀಟ್ಮೆಂಟ್ನ ತೊಗೊಂಡೆ. ಒಂದು 2 ಮಂತ್ಸ್ ಅನ್ಕೋತೀನಿ ಅಷ್ಟೇ. 2 ಮಂತ್ಸ್ ತೊಗೊಂಡೆ, ಅದು ಡಿಸ್ಕಂಟಿನ್ಯೂ ಆಯಿತು. ಯಾಕೆ ಅಂತಂದರೆ ನೀವು ನನ್ನ ಪ್ರೆಗ್ನೆನ್ಸಿ ಜರ್ನಿನ ವಿಡಿಯೋನೇ ನೋಡಬೇಕು. ಲೈಕ್ ಅದಾದಮೇಲೆ 2022ಅಲ್ಲಿ ಮತ್ತೆ ಮೇಯಿಂದ ನಾನು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ ಆಲ್ಮೋಸ್ಟ್ ಮೇ ಜೂನ್ ಜುಲೈಯಲ್ಲಿ 3 ಮಂತ್ಸ್ ಅವ್ರು ಟ್ರೀಟ್ಮೆಂಟ್ನ ಕೊಟ್ಟರು. ಟ್ರೀಟ್ಮೆಂಟ್ ಲೈಕ್ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಅಂತೆಲ್ಲ ಕೊಟ್ಟರು. ವರ್ಕ್ ಆಗಲಿಲ್ಲ ಅಂತ ಹೇಳಿ ನನಗೆ ಡಾಕ್ಟ್ರು ಸಜೆಸ್ಟ್ ಮಾಡಿದ್ರು, HSG ಮಾಡಿಸ್ಕೊಳ್ಳಿ ಅಂತ ಹೇಳಿ. ಓಕೆ ಅಂತ ಹೇಳಿ. ಇದು ಯಾವಾಗ ಮಾಡಿಸ್ಕೋಬೇಕು ಅಂತಂದರೆ ಲೈಕ್ ಪೀರಿಯಡ್ ನಾನು ಹೇಳ್ತಿದ್ದೀನಿ, ಲೈಕ್ ಬಿಫೋರ್ ಓವ್ಯುಲೇಷನ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಬಿಫೋರ್ ಅಂದರೆ ಅವ್ರ ಡಾಕ್ಟ್ರು ಅದೇ ಹೇಳ್ತಾರೆ, ಬಿಫೋರ್ ಓವ್ಯುಲೇಷನ್, ಆಫ್ಟರ್ ಪೀರಿಯಡ್ಸ್. ನಾವಿವಾಗ ನಮ್ಮ ಪೀರಿಯಡ್ಸ್ 30 ಡೇಸ್ ಇದೆ ಅಂತ ಅಂದ್ಕೊಳ್ಳಿ. ಒಂದು ಫಸ್ಟ್ ಲೈಕ್ ಇವಾಗ August 1 ಪೀರಿಯಡ್ಸ್ ಆಗಿರ್ತೀವಿ. August 1 ಅಂತಂದರೆ 5 ಡೇಸ್ ಆದಮೇಲೆ ಕೆಲವ್ರಿಗೆ ಬಿಲ್ಡಿಂಗ್ಸ್ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತಲ್ವ. ಗುಂಡ ಇರು ಮಗನೆ ಇಲ್ಲೋ. ಸೊ ನನಗೆ ಗೊತ್ತಿರೋ ಥರ ನನಗೆ 8th ಡೇ ಮಾಡಿದ್ದು. ಸೊ August 8 ಅಥವಾ 10th ಆ ಥರ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಅಟ್ಲೀಸ್ಟ್ 8th 12th ಒಳಗಡೆ ಮಾಡಿಸ್ಕೊಂಡ್ರೆ, 12th ಬೇಡ, ಒಂದು 11th ಒಳಗಡೆ, ಒಂದು 4 ಡೇಸ್ ಒಳಗಡೆ ಈ ಟೆಸ್ಟನ್ನ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಬಿಫೋರ್ ಓವ್ಯುಲೇಷನ್ ಮಾಡಬೇಕು. ಡಾಕ್ಟ್ರು ಕೂಡ ಅದನ್ನೇ ಹೇಳ್ತಾರೆ, ಬಿಫೋರ್ ಓವ್ಯುಲೇಷನ್ ಮಾಡಿಸ್ಕೊಂಡ್ರೆ ನಮ್ಗೆ ಆ ಪೀರಿಯಡಲ್ಲೇ ಅಟ್ಲೀಸ್ಟ್ ಸ್ವಲ್ಪ ಎಫೆಕ್ಟ್ಸ್ ಗೊತ್ತಾಗುತ್ತೆ ಅಂತ ಅಷ್ಟೇ. ನಾನು ನನ್ನ ಹಸ್ಬೆಂಡ್ ಜೊತೆನೇ ಹೋಗಿದ್ದೆ. ಹೋಗಿ ಇಬ್ಬರೂ ಲೈಕ್ ಹೋಗಿ ನನಗೆ ಈಗ ನಾನು ಸೆಕೆಂಡ್ ಅಪಾಯಿಂಟ್ಮೆಂಟ್ ಅನ್ಕೋತೀನಿ. ಸೆಕೆಂಡ್ ಅಪಾಯಿಂಟ್ಮೆಂಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಆಯಿತು. ಸೊ ಮಾಡಿಸ್ಕೊಂಡೆ. ನಿಜವಾಗ್ಲೂ ಪೇನ್ ಆಗೇ ಆಗುತ್ತೆ. ಸ್ವಲ್ಪ ತಡ್ಕೊಂಡು ಬಟ್ ನನಗೆ ಅಲ್ಲೇ ತೋರಿಸಿದ್ರು, ಏನೂ ಬ್ಲಾಕೇಜಸ್ ಇಲ್ಲ, ನನಗೇನೂ ಬ್ಲಾಕೇಜಸ್ ಇರಲಿಲ್ಲ. ಡೈ ಇನ್ಸರ್ಟ್ ಮಾಡಿದಾಗ ತುಂಬ ನೋವಾಗೋದು. ಸೊ ನಮಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಬಿಡಿ, ತಡ್ಕೊಳ್ಬೋದು. ನಾವು ಏನಾದರೂ ತಡ್ಕೊಳ್ಳೋ ಥರ ಇದ್ರೇ ಡಾಕ್ಟ್ರು ಕೂಡ ಅದನ್ನ ನಮಗೆ ಸಜೆಸ್ಟ್ ಮಾಡ್ತಾರೆ, ವಿತೌಟ್ ಪೇನ್ ಕಿಲ್ಲರ್ಸ್ ಎಲ್ಲ ಅನಸ್ತೇಷಿಯಾ. ಬಟ್ ಒಬ್ಬೊಬ್ಬರ ಕೆಪಾಸಿಟಿ ಒಂದೊಂದು ಥರ, ನಾನು ಆಗಲೇ ಹೇಳಿದಾಗೆ. ಸೊ ಮಾಡಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಏನೋ ಇದ್ವಿ. ಅದಾದಮೇಲೆ ಪ್ರೊಸೀಜರ್ ಆದಮೇಲೆ ಒಂದು 20 ಮಿನಿಟ್ಸ್ ಆ ಥರ ಇದ್ವಿ. ಬಿಕಾಸ್ ನಮಗೆ ಕುತ್ಕೊಳ್ಳೋಕ್ಕೆ ಸ್ವಲ್ಪ ಡಿಸ್ಕಂಫರ್ಟ್ಸ್ ಇರುತ್ತಲ್ಲ, ಸೊ ಕುತ್ಕೊಳ್ಳೋಕ್ಕಾಗಲ್ಲ. 10 ಮಿನಿಟ್ಸ್ ಬೇಕಾದರೆ ರೆಸ್ಟ್ ಮಾಡಿ ಅಷ್ಟೇ ಸಾಕು. ಆಗಿಲ್ಲ ಅವರಿಂದ ಅಂತಂದರೆ ಅವ್ರಿಷ್ಟ, ಒಂದು ಹಾಫ್ ಆನ್ ಅವರ್ ಆದರೂ ರೆಸ್ಟ್ ಮಾಡ್ಬೋದು. ಬಟ್ ನಂಗೆ ಡಾಕ್ಟ್ರು ನಿಮ್ಗೆ ಆಗಲ್ಲ ಅಂದರೆ ಒಂದು 5 to 10 ಮಿನಿಟ್ಸ್ ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಸೊ ನಾನೊಂದು 5 ಮಿನಿಟ್ಸ್ ಆ ಥರ ಇದ್ದು ಅದಾದಮೇಲೆ ಬಂದಾದಮೇಲೆ ಒಂದು 15-20 ಮಿನಿಟ್ಸ್ಗೆಲ್ಲ ನಮಗೆ ರಿಪೋರ್ಟ್ಸ್ ಕೊಡ್ತಾರೆ. ಸೊ ರಿಪೋರ್ಟ್ಸ್ ತೊಗೊಂಡು ನಾನು 2 ಸೈಡ್ಸ್ ಕೂಡ ಕುತ್ಕೊಳ್ಳೋಕ್ಕಾಗಲಿಲ್ಲ. ಒಂದು ಸೈಡೇ ಕುತ್ಕೊಂಡು ನಾವು 2 ವೀಲರಲ್ಲೇ ಹೋಗಿದ್ದು. ಬಿಕಾಸ್ ನಂಗೆ ಇಷ್ಟೊಂದು ಪೇಯ್ನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಒಂದು ಸ್ಕ್ಯಾನ್ ಥರ ಆ ಥರ ಎಲ್ಲ ನಾನು ನೋಡಿದ್ದೆ ವೀಡಿಯೋ, ಬಟ್ ಅಷ್ಟೊಂದು ಪೇಯ್ನ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗಿದ್ದು. ಸೊ ಅದು ಮುಗಿಸ್ಕೊಂಡು ನಾನು 2 ವೀಲರಲ್ಲೇ ಮನೆಗೆ ಬಂದೆ. ಅವತ್ತಿನ ದಿನ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಮಗೆ 3 ಡೇಸ್ಗೆ ಆಗುವಷ್ಟು ಪೇನ್ ಕಿಲ್ಲರ್ಸ್ ಕೊಟ್ಟಿರ್ತಾರೆ. ಸೊ ಅವತ್ತು ನೆಕ್ಸ್ಟ್ ಡೇ ನಾವು ಆರಾಮಾಗ್ತೀವಿ. ಎಫೆಕ್ಟ್ಸ್ ಆಗುತ್ತಾ ನಮಗೆ ಅಂತಂದರೆ ಲೈಕ್ ಏನೋ ತೊಂದರೆ ಆಗಲ್ಲ. ಬಟ್ ನನಗೆ ಇದ್ರ ಜೊತೆ ಸರ್ವಿಕಲ್ ಸರ್ಕಲಾಜ್ ಕೂಡ ಆಗಿತ್ತು ಪ್ರೆಗ್ನೆನ್ಸಿಯಲ್ಲಿ. ಸೊ ನಾನು ಡಾಕ್ಟರ್ನ ಕೇಳಿದಾಗ ಕೆಲವು ರೀಸನ್ಸ್ ಹೇಳಿದ್ರು. ಸೊ ಇದು ಒಂದು ರೀಸನ್ ಹೇಳಿದ್ರು. ಸೊ ಅದನ್ನು ನನ್ನ ಸರ್ವಿಕಲ್ ಸರ್ಕಲಾಜ್ ವಿಡಿಯೋ ಮಾಡ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಿ. ಸೊ ಆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಇಷ್ಟೇ. ಸೊ ಇಷ್ಟು ನನ್ನ ಲೈಕ್ HST ಪ್ರೊಸೀಜರ್. ಸುಮ್ಮನೆ ಮಗನೆ. ಸೊ HST ಪ್ರೊಸೀಜರ್ ಮತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಈ HSTನ ಮಾಡಿಸ್ಕೊಳ್ಳೋಕ್ಕೆ ಆಗಲ್ಲ ಅಂತೇನಿಲ್ಲ, ತಡ್ಕೊಂಡು ಒಂದು ಸ್ವಲ್ಪ ಮಾಡಿಸ್ಕೊಂಡ್ರೆ, ಲೈಕ್ ಆ ಪ್ರೊಸೀಜರ್ ಮಾಡಿಸ್ಕೊಂಡ್ರೆ ನಮಗೆ ಒಳ್ಳೆಯದೇ ಆಗುತ್ತೆ. ಲೈಕ್ ಅದೊಂದು ಗೊತ್ತಾಗುತ್ತೆ. ಓಕೆ, ಏನಾದರೂ ಟ್ರೀಟ್ಮೆಂಟ್ನ ತೊಗೊಳ್ಳೋದಕ್ಕೂ ಮುಂಚೆ ನಮಗೆ ಈ ಪ್ರೊಸೀಜರಿಂದ ಏನಾದರೂ ತೊಂದರೆ ಇದೆಯಾ ಅಂತ ತಿಳ್ಕೊಬೋದು ಅಷ್ಟೇ. ಮತ್ತಿದು ಗೊತ್ತಿರಲಿ, ಇದು ಟ್ರೀಟ್ಮೆಂಟ್ ಅಲ್ಲ. ಅಂದರೆ ಇವಾಗ ಏನಾದರೂ ಇಂಜೆಕ್ಷನ್ಸ್ ತೊಗೊಂಡ್ರೆ ಇದಕ್ಕೆ ಅಟ್ಲೀಸ್ಟ್ ಒಂದು 90% ಕನ್ಸೀವ್ ಆಗೇ ಆಗ್ತೀವಿ ಅನ್ನೋದು ಇರುತ್ತಲ್ವ. ಸೊ ಇದರಿಂದ ಏನೂ ಆಗಲ್ಲ, ಇದೊಂದು ನಮಗೆ ಟೆಸ್ಟ್ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನನಗೆ ಕಮೆಂಟ್ ಮಾಡಿದರು ಅಂತ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇವಾಗಲೂ ನನ್ನ ಮಗ ಎಷ್ಟು ತೊಂದರೆ ಕೊಡ್ತಿದ್ದಾನೆ. ಸೊ ಈ ವಿಡಿಯೋ ಮಾಡೋಕ್ಕಾಗಲ್ಲ, ಅವನಿದ್ರೆ ಈ ಥರ ಕುತ್ಕೊಂಡೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ಯಾರಾದರೂ ಇರಬೇಕು. ಅಯ್ಯೋ ಅಳ್ತಿದ್ಯೋ ಬಂಗಾರಿ ನೀನು. ಆಯಿತು
ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಏನಾದರೂ ವಿಡಿಯೋಸ್ ಬೇಕಿದ್ದರೆ ನನಗೆ ಗೊತ್ತಿದ್ದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನನ್ನ ಎಕ್ಸ್ಪೀರಿಯೆನ್ಸ್ನ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಚಾ ಬಾಯ್ ಬಾಯ್. ಬಂಗಾರಿ ಬಾಯ್ ಹೇಳು ಮಗನ, ಅಳ್ಬಾರ್ದು, ಬಾಯ್ ಹೇಳು ಚಿನಿ. ಆಯ್ತು ಬಾಯ್.